ಬಂದಿದ್ದಾರೆ. ಇಡೀ ಸಮಯ ತಂಡಕ್ಕೂ ಕೂಡ ಅವರ ಸಮಯನ ಮೀಸಲಿಟ್ಟು ನಮಗೋಸ್ಕರ ದುಡಿದಿರುವಂತಹ ಎಲ್ಲ ಟೆಕ್ನಿಷಿಯನ್ಸ್. ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ. ಕಲಾಕ್ಷೇತ್ರದಲ್ಲಿ ಒಂದು ಅಣ್ಣವ್ರದ್ದು ಪುನೀತ್ ಅವ್ರ ಕಾರ್ಯಕ್ರಮ ಇತ್ತು. ವೇದಿಕೆಯಲ್ಲಿ ಇದ್ದ ಮೇಲೆ ಇನ್ನು ಇಳಿಯೋಕ್ಕಾಗಲ್ಲ. ಹೇಳಿದೆ ಸ್ವಲ್ಪ ದಯಮಾಡಿ ಕಳಿಸ್ಕೊಡಿ. ಸ್ನೇಹಿತರು ಬಾಲಾಜಿ ಅವರು ಭಾಳ 35-36 ವರ್ಷದಿಂದ ನಮ್ಮ ಸ್ನೇಹಿತರು. ಅವ್ರದ್ದು ಇವತ್ತು ಡಿಜಿಟಲ್ ಚಾನೆಲ್ ಓಪನ್ ಆಗ್ತಾ ಇದೆ, ಕಳಿಸ್ಕೊಡಿ ಅಂದರೆ ಕಳಿಸ್ಕೊಟ್ರು. ಇಮಿಡಿಯೇಟಾಗಿ ಬಂದೆ ನಾನು, ಯಾಕಂದ್ರೆ ನಾನು ಟೈಮ್ ಅಂದರೆ 10 ನಿಮಿಷ ಮುಂಚೆ ಇರ್ತೀನಿ. ಇವತ್ತು ತಡವಾಗಿ ಬಂದಿದ್ದಕ್ಕೆ ಬಾಲಾಜಿ ಸರ್ ಐ ಆಮ್ ಸೋ ಸಾರಿ. ಸೊ ಸಮಯ ಇದು ಮುಂಚೆನೇ ಸಮಯ ಚಾನೆಲ್ ಇತ್ತು. ಇದು ಅಪ್ಗ್ರೇಡ್ ವರ್ಷನ್ ಡಿಜಿಟಲ್ ಬಂದಿದೆ. ಈ ಜಗತ್ತೇ ಡಿಜಿಟಲೈಸೇಷನ್ ಆಗ್ಬಿಟ್ಟಿದೆ ಇವಾಗ. ರಮೇಶ್ ಸರ್ ಕರೆಕ್ಟ್ ಅಲ್ಲ? ವಾಟ್ ಎವರ್ ಇಟ್ ಈಸ್ ಇವಾಗೆಲ್ಲ ಡಿಜಿಟಲ್ಲೇ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. 30 ವರ್ಷದಿಂದ ಒಂದು ಸಂಸ್ಥೆ ಕೆಲಸ ಮಾಡಿ ಸೂಪರ್ ಸಕ್ಸಸ್ ಮಾಡಿದ್ರಿ. ಸೊ ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಿಮ್ಮ ಜೊತೆಲಿ ಎಲ್ಲ ಇರ್ತೀವಿ. ವೇದಿಕೆ ಮೇಲಿರೋ ಗಣ್ಯರಿಗೆ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ. ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಬಹಳ ನಂಟಿದೆ. ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು ಎಲ್ಲಿ ಹೋಯ್ತು ಅಂತೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು. ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ. ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿ ಇರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತೀರ ಆನೆ ಬಲ ಇದ್ದಂಗೆ. ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಸರಿಯಾಗಿದ್ದಾಗಲೇ ಎಲ್ಲ ಚೆನ್ನಾಗಾಗೋದು ಅಂತ. ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ, ಒಂದು ರೀತಿ ಕತ್ಲಾಗಿರುತ್ತೆ. ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಈಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ನಮಸ್ಕಾರಗಳು. ಈ ಥರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ, ಅದು ನಿರೀಕ್ಷೆನ ಹುಟ್ಟಿಸುತ್ತೆ. ಎನಿಥಿಂಗ್ ನ್ಯೂ ಅಂದ್ರೆ ಇಲ್ಲಿವರೆಗೂ ನಡೀದಿರೋದೇನೋ ಇಲ್ಲ ಆಗುತ್ತೆ. ಏನೋ ಒಂದು ಹೊಸ ನಟ ಇರ್ಬೋದು, ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ. ಆ ಥರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಹುಟ್ಟಿದೆ. ಸೊ ವಿ ಆರ್ ಆಲ್ ವೇಟಿಂಗ್ ಈ ಸ್ಟೋರಿ ಹೆಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ. ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ ಮರ ನೋಡ್ತೀರಿ, ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ. ಎಷ್ಟು ದೊಡ್ಡ ಆಲದ ಮರ ಅಂತ. ನೀವು ಪಕ್ಕದಲ್ಲೇ ಆ ಬೀಜಗಳನ್ನ ಮಾರ್ತಾರೆ. ಆಲದ ಮರ ಬೀಜ ನೋಡಿದ್ರೆ ಇಷ್ಟೇ ಇರುತ್ತೆ. ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡಕ್ಕಾಗಲ್ಲ. ಆ ತರ ಒಂದೊಂದು ಹೊಸ ಆರಂಭ. ಮಂಜುನಾಥ್ ಸರ್, ವಿ ಹೋಪ್ ದಿಸ್ ಗ್ರೋಸ್ ಬಿಗ್. ಒಂದು ದೊಡ್ಡ ಆಲದ ಮರ ತರ ನಾವೆಲ್ಲರೂ ಆಶ್ಚರ್ಯ ಪಡುವಂತಹ ಒಂದು ಗ್ರೋತ್ ಅನ್ನ, ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಸಂಸದರು, ನಮ್ಮೆಲ್ಲರ ಹಿತೈಷಿಗಳಾದಂಥ ಲಹರ್ ಸಿಂಗ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಆಗಮಿಸಿರುವ ಎಲ್ಲ ನನ್ನ ಗೆಳೆಯರೇ ಮತ್ತು ಮಾಧ್ಯಮದ ಮಿತ್ರರು, ಇವರವರು ಮಾತಾಡ್ತಾ 34 ವರ್ಷ 35 ವರ್ಷದ ಸ್ನೇಹ ಅಂತ ಹೇಳಿದ್ರು. ನಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ನಿನಗೆ? 57. ನಾನು ಸುಮಾರು ನಂದು 45 ವರ್ಷದಿಂದ ನಾವಿಬ್ಬರು ಜೊತೆ ಬೆಳೆದವರು, ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆ. ನನಗಿವತ್ತು ಭಾಳ ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಜಾಗದಲ್ಲಿ ಈ ಒಂದು ಸಮಯ ಚಾನಲ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಬಹುಶಃ ನಿನ್ನ ನೋಡಿದಾಗ ನನಗೆ ಹಳೇ ನೆನಪಾಗುತ್ತೆ. ಎಲ್ಲಿ ಕಂಠೀರವ ಸ್ಟೇಡಿಯಂನಲ್ಲೋ ಇಲ್ಲೋ ಉದಯ 94ರಲ್ಲಿ ಉದಯ ಟಿವಿಯನ್ನು ಈ ಉದ್ಘಾಟನೆಗೆ ನಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಉದಯ ಟಿವಿ ಆ ಮಟ್ಟಕ್ಕೆ ಬೆಳೆಸಿದಂಥ ಬಾಲಾಜಿ ಇವತ್ತು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ನನ್ನ ಕಾಲ ಮೇಲೆ ನಾನು ಗೆಲ್ಲಬೇಕು ಅಂತ ಹೇಳಿ ಒಂದು ಹಠ ಹಿಡಿದು, ಒಂದು ಛಲ ಹಿಡಿದು ಇವತ್ತು ಈ ಸಮಯ ಚಾನಲ್ನ ಉದ್ಘಾಟನೆ ಮಾಡ್ತಾ ಇದೆಯಾ. ಬಹುತೇಕ ಮಂದಿಗೆ ಗೊತ್ತಿಲ್ಲ, ಈ ಟಿವಿ ಕನ್ನಡದ ಮೊದಲನೇ ಮುಖ್ಯಸ್ಥ ನಾನು ಅನ್ನೋದು. ಯಾಕೆಂದರೆ ನಾನು ಜಾಸ್ತಿ ಆ್ಯಕ್ಚುಲಿ ಬೆಳೆಯೋದೇ ಇಲ್ಲ. ನಾನಾಯಿತು, ನನ್ನ ತಂಡ ಆಯಿತು, ನನ್ನ ಕೆಲಸ ಆಯಿತು. ಅದು ಬಿಟ್ಟು ಅವರನ್ನು ಪರಿಚಯ ಮಾಡ್ಕೋ, ನೆಟ್ವರ್ಕಿಂಗ್ ಮಾಡ್ಕೋ, ರ್ಯಾಪೋ ಬಿಲ್ಡ್ ಮಾಡು, ಅದು ನಮಗೆ ಬರಲೇ ಇಲ್ಲ. ಇದು ನಂಬರ್ 1. ನಂಬರ್ 2, ಉದಯ ಅಂತ ಏನು ಬಾಲಾಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ಉದಯ ಬಾಲಾಜಿಗೆ ಫಸ್ಟ್ ರೈವಲ್ಲು ಈ ಟಿವಿಯಲ್ಲಿ ನಾನಿದ್ದಾಗಲೇ. ಸೊ ಉದಯ ಹೇಗೆ ಮುಗಿಸ್ಬೇಕು ಅಂತ ರಾತ್ರಿಗಳು ದುಡ್ದವ್ರು ನಾವು. ಆಮೇಲೆ ಅಲ್ಲ, ದಟ್ಸ್ ಹೌ ಲೈಫ್ ಟರ್ನ್ಸ್.
ಓಕೆ. ಸೊ ಆಗ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನಾ ಇವತ್ತು ಏನೇ ಇದ್ರು ಕೂಡ ರಾಮೋಜಿರಾವ್ ಅವ್ರನ್ನ ಮರೆತು ನಾವೇನು ಬದುಕೋಂಗೆ ಇಲ್ಲ, ಮಾತಾಡೋಂಗೂ ಇಲ್ಲ. ಸೊ ಅವ್ರು ಹೇಗೆ ಇಲ್ಲಿಯ ಕಲಾನಿಧಿ ಮಾರನ್ ಅಥವಾ ವಿಜಯ್ ಕುಮಾರ್ ಅವ್ರಿಗೆ ಆತ್ಮೀಯರಾಗಿದ್ರು, ಆ ರೀತಿ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನ್ಯೂಸ್ನ ಭಾಳ ಫೋಕಸ್ ಮಾಡಿ. ಸಿ ETV ಇಸ್ ದ ಓನ್ಲಿ ಆರ್ಗನೈಸೇಷನ್ ವಿಚ್ ಐ ಶುಡ್ ಕ್ಲೇಮ್ ದಟ್ ವಿಚ್ ಆಲ್ವೇಸ್ ಲೀವ್ಡ್ ಅಪ್ ಟು ದ ಐಡಿಯಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ಆ್ಯಂಡ್ ನ್ಯೂಸ್ಗೆ ರಾಮೋಜಿರಾವ್ ಅವರು ಕೊಟ್ಟಂಥ ವ್ಯಾಲ್ಯೂ ಏನಿದೆ, ಆ ಸ್ಕೂಲ್ ಆಫ್ ಥಾಟ್ ಏನಿದೆ, ಅದು ನಮ್ಮ ಮೈಯಲ್ಲಿ ಎಷ್ಟು ಮಟ್ಟಿಗೆ ಅದು ಊರ್ಬಿಟ್ಟಿದೆ ಅಂದರೆ, ನಾನು ಅದಾದಮೇಲೆ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆದೆ. ಅದಾದಮೇಲೆ ಇವತ್ತು ನಾನು ಸರ್ವಿಸಲ್ಲಿ ಇದ್ದಿದ್ರೆ ಜಾಯಿಂಟ್ ಕಮಿಷನರ್ ಇರ್ಬೋದಿತ್ತು. ಬಟ್ ಆ ಜಾಯಿಂಟ್ ಕಮಿಷನರ್ ಅಂತದ್ದು ಆ ಪತ್ರಿಕೋದ್ಯಮ ಅನ್ನೋದು ಯಾವ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಿಸುತ್ತೆ ಅಂದರೆ, ಅದು ಪವಿತ್ರವಾದ ಪತ್ರಿಕೋದ್ಯಮ. ನೀನು ಅದನ್ನ ಅನುಭವಿಸಿದ್ದೆ ಆದರೆ ಅದು ಕೊಡುವಂಥ ಒಂದು ಸಂತೋಷ ಇದೆಯಲ್ಲ, ಒಂದೊಂದು ಸಣ್ಣ ಸಣ್ಣ ವಿಚಾರಗಳು, ಒಂದು ಸಣ್ಣ ಸಣ್ಣ ನೋವುಗಳಿಗೆ ನೀವು ಸ್ಪಂದಿಸಿದಾಗ ಅಲ್ಲಿ ಸಿಗುವಂಥ ಫಲಿತಾಂಶ ಇದೆಯಲ್ಲ, ಐ ಟೆಲ್ ಯು, ಡಾಕ್ಟರ್ಗಿಂತ ದೊಡ್ಡ ಪೋಸ್ಟ್ ಯಾವುದೋ ಅಂತ ಕೇಳಿದ್ರೆ ಜರ್ನಲಿಸ್ಟ್ ಅಂತಿಲ್ಲ.